ಗೈಸ್, ಲೆದರ್ ಜಾಕೆಟ್, ಟಿ ಶರ್ಟ್, ಹುಡೀಸ್ ಯಾವ್ದು ವೇರ್ ಮಾಡಿದ್ರು ಶರ್ಟ್ ವೇರ್ ಮಾಡೋ ಲುಕ್ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಜನ ಅಗ್ರಿ ಕೂಡ ಆಗ್ತೀರಾ, ಯಾಕಂದರೆ ವೇರ್ ಮಾಡೋಕ್ಕೆ ಈಸಿ ಆ್ಯಂಡ್ ಸ್ಟೈಲಿಶ್ ಆಗಿ ಕೂಡ ಇರುತ್ತೆ. ಬಟ್ ಆ ಶರ್ಟ್ ನಮಗೆ ಸೂಟ್ ಆಗಬೇಕು, ಸೂಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಬೆಸ್ಟ್ ಆ್ಯಕ್ಸ್ ಫಾರ್ ಎಸ್ಪೆಷಲಿ ಶರ್ಟ್ಗೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಆ ಆ್ಯಕ್ಸ್ನ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಫುಲ್ ಆಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ನೀವು ಚಾನಲ್ಗೆ ನ್ಯೂ ಮೆಂಬರ್ ಆಗಿದ್ರೆ ಈ ಚಾನಲಲ್ಲಿ ಫಿಟ್ನೆಸ್, ಫ್ಯಾಷನ್, ಲೈಫ್ ಸ್ಟೈಲ್ ಕಂಟೆಂಟ್ ಬರ್ತಾನೆ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಸುನಿಲ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಇದೆ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದ ವಿಡಿಯೋ. ಶರ್ಟ್ ನಮಗೆ ಸೂಟ್ ಆಗಬೇಕು ಅಂದಾಗ ನಮ್ಮ ಬ್ರೈನಲ್ಲಿ ಫಸ್ಟ್ ಹೊಡೋದು ಶರ್ಟ್ ಸ್ಲೀವ್ಸ್ ಕರೆಕ್ಟಾಗಿ ಫಿಟ್ ಆಗಬೇಕು ಅನ್ನೋದು. ದಟ್ ಈಸ್ ಆ್ಯಕ್ಟ್ ನಂಬರ್ 1. ರೋಲಿಂಗ್ ಯುವರ್ ಸ್ಲೀವ್ಸ್ ಇಸ್ ದ ಕರೆಕ್ಟ್ ವೇ. ಮೇನ್ ಆಗಿ 3 ವೇಸ್ ಆಫ್ ಸ್ಲೀವ್ಸ್ ಈ ವಿಡಿಯೋದಲ್ಲಿ ಈ ಪಾಯಿಂಟ್ ಅಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸಿಂಪಲ್, ಫಸ್ಟ್ ಸ್ಲೀವ್ ರೋಲ್, ನಿಮ್ಮ ಹ್ಯಾಂಡ್ ಕಪ್ ಸೇಮ್ ಲೆಂತ್ ಫೋಲ್ಡ್ ಮಾಡಿ, ಇದು 3 ಫೋಲ್ಡ್ ಆದ್ಮೇಲೆ ಆ ಎಲ್ಬೋವರೆಗೂ ಬರೋ ಹಾಗೆ, ದಟ್ ಈಸ್ ದ ಪರ್ಫೆಕ್ಟ್ ಸ್ಲೀವ್ ರೋಲ್. ಅಂಡ್ ಸೆಕೆಂಡ್ ಸ್ಲೀವ್ ರೋಲ್, ದಟ್ ಈಸ್ ಕಾಲ್ಡ್ ಸಿಂಪಲ್ ಸ್ಟೈಲಿಶ್ ಸ್ಲೀವ್ ರೋಲ್. ಏನಂದ್ರೆ ಸಿಂಪಲ್ ಹ್ಯಾಂಡ್ ಕಫ್ನ ಫುಲ್ ಆಗಿ 4 ಆರ್ಮ್ಸ್ವರೆಗೂ ಫೋಲ್ಡ್ ಮಾಡಿ, ದೆನ್ ಅಗೇನ್ ಒಂದು ಫೋಲ್ಡ್ನ ಎಕ್ಸ್ಟ್ರಾ ಮಾಡೋದು, ದಟ್ಸ್ ಇಟ್. ಹ್ಯಾಕ್ ನಂಬರ್ 2, ಆಲ್ ಅಬೌಟ್ ಲೇಯರಿಂಗ್. ಲೇಯರಿಂಗ್ ಮಾಡೋದು ಎಲ್ಲರಿಗೂ ಇಷ್ಟನೇ, ಬಟ್ ಲೇಯರಿಂಗ್ ರೂಲ್ಸ್ನ ತಿಳ್ಕೊಂಡು ಮಾಡಿದ್ರೆ ಇಟ್ಸ್ ರಿಯಲಿ ಲುಕ್ ಬೆಟರ್. ಲೇಯರಿಂಗ್ ರೂಲ್ಸ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತಿದ್ದೀನಿ, ಟಾಪಿಕ್ ಕೂಡ ರೆಡಿ ಇದೆ. ಈ ವಿಡಿಯೋದಲ್ಲಿ ಈ ಪಾಯಿಂಟಲ್ಲಿ ಲೇಯರಿಂಗಲ್ಲಿ 2 ಗೋಲ್ಡನ್ ರೂಲ್ಸ್ನ ತಿಳಿಸ್ಕೊಡ್ತಿದ್ದೀನಿ. ಲೇಯರಿಂಗಲ್ಲಿ ಟ್ರಿಕ್ ನಂಬರ್ 1, ಯಾವಾಗಲೂ ಲೈಟ್ ಕಲರ್ ಶೇಡ್ಸ್ನ ವೇ ಮಾಡಿದ್ರೆ ಅದರ ಒಳಗಡೆ ಬ್ಲ್ಯಾಕ್ ಅಥವಾ ಡಾರ್ಕ್ ಕಲರ್ ಟಿ ಶರ್ಟ್ನ ವೇ ಮಾಡಿ, ಅಗೇನ್ ಡಾರ್ಕ್ ಶೇಡ್ಸ್ನ ವೇ ಮಾಡಿದರೆ ಒಳಗಡೆ ಲೈಟ್ ಕಲರ್ ಟಿ ಶರ್ಟ್ಸ್ ಆರ್ ವೈಟ್ ಕಲರ್ ಟಿ ಶರ್ಟ್ನ ಯೂಸ್ ಮಾಡಿ. ಸಿಂಪಲ್ ಲೇಯರಿಂಗ್ ಅಲ್ಲಿ ಬೇಸಿಕ್ ಆಗಿ ಇದೆರಡು ಟ್ರಿಕ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಯು ಆರ್ ಪ್ಲೇಯಿಂಗ್ ದ ಸೇಫರ್ ಸೈಡ್, ನಥಿಂಗ್ ಕ್ಯಾನ್ ಗೋ ರಾಂಗ್ ಡ್ಯೂರಿಂಗ್ ಲೇಯರಿಂಗ್. ಹ್ಯಾಕ್ ನಂಬರ್ 3, ನಾವು ಶಾಪಿಂಗ್ ಮಾಡೋ ಟೈಮಲ್ಲಿ ನಮ್ಮ ಕಣ್ಮುಂದೆ ತುಂಬಾನೇ ಶರ್ಟ್ಗಳು ಕಾಣುತ್ತೆ, ಅಂಡ್ ಆನ್ಲೈನ್ ಶಾಪಿಂಗ್ ಮಾಡೋ ಟೈಮಲ್ಲಿ ಕೂಡ. ಇದರಲ್ಲಿ ಏನಪ್ಪ ಟ್ರಿಕ್ ಅಂತ ಹೇಳಿದ್ರೆ, ಒಂದು ಶರ್ಟ್ ಅಲ್ಲಿ 2 ಕಲರ್ ಇದ್ರೆ ಆ ಶರ್ಟ್ ನಿಮ್ಗೆ ಬೇಡ. ಏನಕ್ಕೆ ಅಂತ ಹೇಳಿದ್ರೆ ಪ್ಯಾಟರ್ನ್ ಆಗ್ಬೋದು, ಚೆಕ್ಸ್ ಆಗ್ಬೋದು, ಇದರಲ್ಲೆಲ್ಲ 2 ಕಲರ್ ಇದ್ರೆ ಅದು ಸೆನ್ಸ್ ಆಫ್ ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇನ್ನು ನೀವು ವೇರ್ ಮಾಡಿದ್ರೆ ಇನ್ನ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಮೋರ್ ದೆನ್ 2 ಕಲರ್ ಶರ್ಟ್ಸ್ ನ ಚೂಸ್ ಮಾಡಬೇಡಿ, ಅದರ ಬದಲು 1 ಕಲರ್ ಶರ್ಟ್ ನ ಚೂಸ್ ಮಾಡಿ, ಅಂದ್ರೆ ಪ್ಲೈನ್ ಶರ್ಟ್ ನ ಚೂಸ್ ಮಾಡಿ. ಇಟ್ಸ್ ಮೋರ್ ಮೆಚೂರ್ ಲುಕ್ ನ ಕೊಡುತ್ತೆ. ನಂಬರ್ 4, ಆಲ್ ಅಬೌಟ್ ಫಿಟ್. ಗೈಸ್, ಪ್ರತಿಯೊಬ್ಬರಿಗೂ ಡ್ರೆಸ್ ಫಿಟ್ ಆಗಿರಬೇಕು ಅಂತ ತುಂಬಾನೇ ಇಷ್ಟ, ಆಗ್ಲೇ ಒಂದು ಅಟ್ರಾಕ್ಟಿವ್ ಲುಕ್ ಸಿಗೋದು. ಸೊ ಪರ್ಚೇಸ್ ಮಾಡ್ಬೇಕಾದ್ರೆ ನಮಗೆ 90% ಆಫ್ ಫಿಟ್ ಆಗಿನೇ ಸಿಗಲ್ಲ. ಸೊ ಅದನ್ನ ಆಲ್ಟರೇಷನ್ ಮಾಡಬೇಕಾಗುತ್ತೆ. ಸೊ ಬೆಟರ್ ಟೈಲರ್, ದಟ್ಸ್ ಇಟ್. ನಂಬರ್ 5, ವೆನ್ ಯು ಆರ್ ವೇರಿಂಗ್ ಫಾರ್ಮಲ್ಸ್ ವೇರ್ ಮಾಡೋ ಟೈಮಲ್ಲಿ ಫುಲ್ ಕಾಟನ್ ನ ಪ್ರಿಫರ್ ಮಾಡಬೇಡಿ, ಪಾಲಿಸ್ಟರ್ ಬ್ಲೆಂಡ್ ನ ಪ್ರಿಫರ್ ಮಾಡಿ. ನೀವು ಶರ್ಟ್ ಪರ್ಚೇಸ್ ಮಾಡಿದಾಗ ಬ್ಯಾಕ್ ಅಲ್ಲೇ ಲೈಕ್ ಟ್ಯಾಗ್ ಇರುತ್ತೆ, 100% ಕಾಟನ್ ಆರ್ ಸಮಥಿಂಗ್ ಎಲ್ಸ್. ಈ ತರ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಬಾಡಿ ಶೇಪ್ ಅಲ್ಲಿ ಇರಬೇಕು, ಅಂದ್ರೆ ನಿಮ್ಮ ಅಪ್ಪರ್ ಬಾಡಿ ಶೇಪ್ ಚೆನ್ನಾಗಿ ಕಾಣಬೇಕು, ಫಿಟ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಪಾಲಿಸ್ಟರ್ ಅನ್ನೋದು ಸ್ವಲ್ಪ ಸಿಲ್ಕಿ ಟೈಪ್ ಅಲ್ಲಿ ಬರುತ್ತೆ. ಈ ತರ ವೇರ್ ಮಾಡಿದಾಗ ಫಿಟ್ ಆಗಿ ಬಾಡಿ ಶೇಪ್ ಅಲ್ಲಿ ಕಾಣುತ್ತೆ. ಅದೇ ಕಾಟನ್ ಅಲ್ಲಿ ವೇರ್ ಮಾಡಿದ್ರೆ, ಎಕ್ಸ್ಪೆಷಲಿ ಫಾರ್ಮಲ್ಸ್ ಅಲ್ಲಿ ಅದು ಅಷ್ಟು ಬಾಡಿ ಶೇಪ್ ಅಲ್ಲಿ ಕಾಣಲ್ಲ, ಲೈಕ್ ಫಿಟ್ ಆಗಿ ಕಾಣಲ್ಲ, ಅಂದ್ರೆ ಕ್ಲಾಸ್ ಆಗಿ ಕಾಣಲ್ಲ, ನಾರ್ಮಲ್ ಪರ್ಸನ್ ಆಗಿ ಕಾಣಿಸ್ತೀರಾ. ನೀವು ಫಾರ್ಮಲ್ಸ್ ವೇರ್ ಮಾಡಿದ್ರು ನಾರ್ಮಲ್ ಪರ್ಸನ್ ತರನೇ ಕಂಡ್ರೆ ಏನ್ ಯೂಸ್. ಸೊ ಪಾಲಿಸ್ಟರ್ ಬ್ಲೆಂಡ್ ಪರ್ಚೇಸ್ ಮಾಡಿ, ವೇರ್ ಮಾಡಿ, ರಾಕ್ ಮಾಡಿ. ಇದನ್ನೆಲ್ಲ ಬೇಕಾದ್ರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೇಕು ಅಂದ್ರೆ ಬೈ ಮಾಡಿ. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.